ಲಾಸ್ಟ್ ಟೈಮ್ ರೋಡಲ್ಲಿ ಮೀಟ್ ಮಾಡಿದ್ದಕ್ಕೆ ಬೈದಿದ್ರಲ್ಲ ಮೇಡಮ್, ಹಾಗಾಗಿ ಇಲ್ಲಿಗೆ ಬನ್ನಿ ಅಂತ ಕರೆದೆ. ಟೀ ತಗೊಳ್ಳಿ. ನೋ ಥ್ಯಾಂಕ್ಸ್. ನಾನು ಹೇಳಿದ್ದು ಚೆನ್ನಾಗಿರೋ ಹೋಟೆಲ್, ಇಂಥದ್ದಲ್ಲ. ಬರೀ ಬಿಲ್ಡಪ್ ನಿಂದು. ಅದು ಸರಿ, ನಾನು ಹೇಳಿರೋ ವಿಷಯ ಏನಾಯ್ತು? ನೀವು ಹೇಳಿದ್ದು ನಿಜ. ನಿಮ್ಮ ತಮ್ಮ ಲೊಕೇಶನ್ನ ಚೇಂಜ್ ಮಾಡ್ತಾ ಇದ್ದಾನೆ. ಡಿಪಾರ್ಟ್ಮೆಂಟಲ್ಲಿರೋ ನನ್ನ ಫ್ರೆಂಡ್ನ ವಿಚಾರಿಸಿ ನೋಡಿದೆ ಮೇಡಮ್, ಅವನ ಮೊಬೈಲ್ ನೆಟ್ವರ್ಕ್ನ ಚೇಂಜ್ ಮಾಡಿದ್ದಾನೆ. ನಿಮ್ಮ ತಮ್ಮ ಗೋವಾದಿಂದ ಹೊರಟಿದ್ದಾರೆ, ಕಾರವಾರ ಕಡೆ ಬರ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಕಾರವಾರ? ನಿನ್ ಮಾತು ನಂಬೋದಾ? ಅವನ್ ಗೋವಾದಲ್ಲಿದ್ದಾನೆ ಅಂತ ನೀನ್ ಹೇಳ್ದೆ, ಆದ್ರೆ ಬೆಂಗಳೂರಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂತು. ಈಗ ಕಾರವಾರದ ಕಡೆ ಹೋಗ್ತಿದ್ದಾನೆ ಅಂತ ಹೇಳ್ತಿದ್ಯಾ. ಗೋವಾದಿಂದ ಕಾರವಾರ ಹೋಗಕ್ಕೆ ಅವನಿಗೆ ಇಷ್ಟು ದಿನ ಬೇಕಿತ್ತಾ? ಮೇಡಮ್, ಕೆಲಸನ ವಹಿಸಿದ ಮೇಲೆ ನಿಯತ್ತಾಗಿ ಕೆಲಸ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನಿಮ್ಮ ತಮ್ಮ ಬೆಂಗಳೂರಿಗೆ ಹೇಗೆ ಬಂದಿದ್ನೋ ನನಗೆ ಗೊತ್ತಿಲ್ಲ ಮೇಡಮ್. ಆದರೆ ಕಾರವಾರದ ಕಡೆ ಬರ್ತಿರೋದಂತೂ ಗ್ಯಾರಂಟಿ. ಅವನು ಎಲ್ಲಿದ್ದಾನೆ ಅನ್ನೋದು ನಮಗ್ ಬೇಡ. ಎಲ್ಲಿದ್ದಾನೆ ಅಂತ ನಾ ಹೇಳೋದು ಇಲ್ಲ. ಈ ಮೂರ್ತಿ ಅಂಕಲ್ ರಂಗೋಲಿ ಕೆಳಗಡೆ ನುಸುಳಿ ತಾನೇ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಅಮಲ ನೆಟ್ವರ್ಕ್ ಏನು ಅಂತ ಇನ್ನೂ ಗೊತ್ತಿಲ್ಲ. ರಾಜ್ನವ್ರು ಎಲ್ಲೇ ಬಚ್ಚಿಟ್ಟಿದ್ರು ನಾನು ಅವನ್ನ ರೋಡಿಗೆ ತಂದೆ ತರ್ತೀನಿ. ಸದ್ಯ ಇನ್ನೂ 10 ನಿಮಿಷ ಇದೆ, ಲೇಟ್ ಆಗಿಲ್ಲ. ಹಲೋ ಆರಾಧನಾ, ಗುಡ್ ಮಾರ್ನಿಂಗ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಮೇಡಮ್. ನಾನು 5 ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಆ ಪ್ರಾಜೆಕ್ಟ್ ಆಗಲೇ ಅಪ್ರೂವ್ ಆಗಿದೆ. ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ, ಮಾತಾಡ್ದ್ಯಾ? ಯಾವಾಗಿಂದ ಜಾಯ್ನ್ ಆಗ್ತಿದ್ಯಾ? ಸಾರಿ ಮೇಡಮ್, ದಯವಿಟ್ಟು ಈ ವಿಚಾರದಲ್ಲಿ ಜಾಸ್ತಿ ಫೋರ್ಸ್ ಮಾಡಬೇಡಿ. ನಾನು ನಿನ್ನೆನೆ ಹೇಳಿದ ಹಾಗೆ ನಮ್ಮ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನನ್ನ ಕೈಲಿ ಏನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಮೇಡಮ್. ನೋ ಪ್ರಾಬ್ಲಮ್. ನಿನಗೆ ಎಷ್ಟು ಟೈಮ್ ಬೇಕು ಹೇಳು? 1 ಡೇ, 2 ಡೇಸ್, 3 ಡೇಸ್? ನಾನು ವೇಟ್ ಮಾಡ್ತೀನಿ. ಐ ಸ್ಟಿಲ್ ಹ್ಯಾವ್ 15 ಡೇಸ್ ಆಫ್ ಟೈಮ್. ನೀನು ಯೋಚನೆ ಮಾಡ್ಬಿಟ್ಟು ಹೇಳು. ಸಾರಿ ಮೇಡಮ್, ನಾನು ಈ ಪ್ರಾಜೆಕ್ಟ್ ತಗೋತಿಲ್ಲ ಅಂತಾನೆ ಅನ್ಕೊಳ್ಳಿ. ನಮ್ಮ ಮನೆ ಪರಿಸ್ಥಿತಿ ಎದುರುಗಡೆ ನನಗೇನು ಮಾಡೋಕ್ಕಾಗ್ತಿಲ್ಲ. ನಾನೀಗ ಒಳಗಡೆ ಹೋಗ್ಬೇಕು. ಒಂದ್ಸತಿ ಒಳಗಡೆ ಹೋದ್ಮೇಲೆ ಫೋನಲ್ಲಿ ಮಾತಾಡೋ ಹಾಗಿಲ್ಲ. ದಯವಿಟ್ಟು ಇದನ್ನ ಅಹಂಕಾರ ಅನ್ಕೋಬೇಡಿ, ಉಡಾಫೆ ಅಂತಾನು ಅನ್ಕೋಬೇಡಿ. ದಯವಿಟ್ಟು ಕ್ಷಮಿಸಿ. ಏಯ್ ಆರಾಧನಾ, ಹಲೋ. ಇಂಥ ಒಳ್ಳೆ ಪ್ರಾಜೆಕ್ಟ್ ಬಿಟ್ಬಿಟ್ಟು ಅದ್ಯಾವುದೋ ಮೊಬೈಲಲ್ಲೂ ಮಾತಾಡಕ್ ಬಿಡದಿರೋಂಥ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಬೇಕಿತ್ತ ಇವಳಿಗೆ ಇದೆಲ್ಲ? 1-2 ಡೇಸ್ ವೇಟ್ ಮಾಡಕ್ ಆಗ್ತಿರ್ಲಿಲ್ವಾ? ಪೀಪಲ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್. ಮ್ಯಾಮ್, ಯಾರಿಗೂ ಒತ್ತಾಯ ಮಾಡದಿರೋ ನೀವು ಆ ಹುಡುಗಿಗೆ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ? ಯಾಕಂದ್ರೆ
ಇಲ್ಲಿವರೆಗೂ ಮಾರ್ಕೆಟಲ್ಲಿ ನನ್ನ ಹತ್ರ ಒತ್ತಾಯ ಮಾಡಿಸ್ಕೊಂಡು ಕೆಲಸ ತಗೊಳ್ಳೋಂಥವ್ರು ಸಿಕ್ಕಿರಲಿಲ್ಲ ನನಗೆ. 5 ಪ್ರಾಜೆಕ್ಟ್ ಬಂದಿದೆ. ಐ ಡೋಂಟ್ ಹ್ಯಾವ್ ದಿ ವರ್ಕರ್ಸ್. ಐ ನೀಡ್ ಹರ್ ಫಾರ್ ದಿಸ್. ಆದರೆ ಅವಳಲ್ದಿದ್ರೆ ಬೇರೆ ಯಾರೂ ಸಿಗದೇ ಇಲ್ವಾ ಮ್ಯಾಮ್? ಟೈಮ್, ಕಾಸ್ಟ್ ಆ್ಯಂಡ್ ಕಮಿಟ್ಮೆಂಟ್, ಈ 3 ಇರೋರು ಯಾರಾದರೂ ಗೊತ್ತಾ ನಿನಗೆ? ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೆಲಸದಲ್ಲಿ ನಾನು ಫೇಲ್ ಆಗಲ್ಲ ಅಂತ ನಂಬಿಕೆ ಇರೋರು ಗೊತ್ತಾ ನಿನಗೆ? ಅವಳು ಟೈಮಿಗೆ ಸರಿಯಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಾಳೆ. ಬೇರೆಯವ್ರು ಸಿಗ್ತಾರೆ ನಿಜ, ಬಟ್ ಐ ವಿಲ್ ನಾಟ್ ಫೈಂಡ್ ಅ ಗರ್ಲ್ ಲೈಕ್ ದಿಸ್. ಐ ಆಮ್ ಶ್ಯೂರ್ ಆಫ್ ದಟ್. ಯಾರ ಸಪೋರ್ಟು ಇಲ್ದಿರಾ ಇಂಡಿಪೆಂಡೆಂಟ್ ಆಗಿ ಸಾಧನೆ ಮಾಡಬೇಕು ಅಂತ ಹಠ ಹಿಡ್ದಿರೋ ಹುಡುಗಿ ಇವಳು. ಆ ಹುಡುಗಿ ಡೆಡಿಕೇಶನ್, ಕೆಲಸ ಮಾಡಲೇಬೇಕು ಅಂತ ಅವಳಲ್ಲಿರೋ ಫೈರ್ ಎಲ್ಲರಲ್ಲೂ ಇರಲ್ಲ. ಅವಳನ್ನ ನೋಡ್ತಾ ಇದ್ರೆ 10 ವರ್ಷ ಹಿಂದೆ ಇದ್ದ ಚಾಂದಿನಿ ನೆನಪಾಗ್ತಾಳೆ. ಈ ಪ್ರಾಜೆಕ್ಟ್ ಅವಳಿಗೆ ಇಂಪಾರ್ಟೆಂಟ್ ಇದೆಯೋ ಇಲ್ವೋ, ಬಟ್ ಶೀ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಪ್ರಾಜೆಕ್ಟ್. ಮೂರ್ತಿ ಅಂಕಲ್, ಇದೇನಮ್ಲ, ನಿನ್ನ ಲೆವೆಲ್ಗೆ ನೀನು ಈ ಥರ ಹೋಟ್ಲಿಗೆ ಬರೋದಾ? ಈ ಹೋಟೆಲ್ಗೆ ಅಂದರೆ? ಯೂಶುವಲ್ ಆಗಿ ನೀನು ವಿಸಿಟ್ ಮಾಡೋದೆಲ್ಲ ಸ್ಟಾರ್ ಹೋಟೆಲ್ಸ್ ಅಲ್ವಾ, ಅದಕ್ಕೆ. ಅಂದಾಗೆ ಇವರು ಟ್ರಾವೆಲ್ ಏಜೆಂಟ್. ನಾನು ಸ್ಯಾಂಡಿ ಟ್ರಿಪ್ ಹೋಗೋಣ ಅನ್ಕೋತಿದ್ವಿ, ಅದಕ್ಕೆ ಮಾತಾಡ್ತಿದ್ದೆ. ನೀವೇನು ಅಂಕಲ್ ಇಲ್ಲಿ? ನನಗೆ ಚಿಕ್ಕ ಹೋಟ್ಲು ದೊಡ್ಡ ಹೋಟ್ಲು ಅಂತೆಲ್ಲ ವ್ಯತ್ಯಾಸ ಇಲ್ವಲ್ಲ. ಟೀ ಎಲ್ಲಿ ಚೆನ್ನಾಗಿರುತ್ತೋ ನಾ ಅಲ್ಲಿ ಹೋಗಿ ಕುಡಿತೀನಿ. ಇಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ, ನೀನು ಕುಡಿಬೇಕು. ಆ್ಯಕ್ಚುಲಿ ನಿನ್ನ ಇಲ್ಲಿ ನೋಡಿ ನಂಗೆ ತುಂಬ ಆಶ್ಚರ್ಯ ಆಯ್ತಪ್ಪ. ಅದು ಸರಿ, ನೀನು ಟ್ರಾವೆಲ್ ಏಜೆಂಟ್ನ ಆಫೀಸ್ಗೆ ಬರೋಕ್ಕೆ ಹೇಳ್ಬೋದಿತ್ತಲ್ಲ. ಹಾಗಲ್ಲ ಅಂಕಲ್, ಫ್ರೆಂಡ್ನ ಮೀಟ್ ಮಾಡಕ್ಕೆ ಅಂತ ಇದೇ ಕಡೆ ಬಂದಿದ್ದೆ. ಇವ್ರು ಇಲ್ಲೇ ಸಿಗ್ತೀನಿ ಅಂತಂದ್ರು, ಅದಕ್ಕೆ ಬಂದೆ. ಫ್ರೆಂಡ್ ಅಲ್ಲ, ನಿನ್ನ ಬೆಸ್ಟ್ ಫ್ರೆಂಡು US ಅಲ್ವಾ ಇರೋದು? ಓ, ಬೆಂಗಳೂರಿಗೆ ಬಂದಿದ್ದಾಳಾ? ಹಲೋ ಸರ್, ನೈಸ್ ಟು ಮೀಟ್ ಯು. ನಿಮ್ಮ ಹೆಸರು? ಮಾಣಿಕ್ಯ ಅಂತ. ನೈಸ್ ನೇಮ್. ನಿಮ್ಮ ಕಂಪನಿ ಹೆಸರು? ಕಂಪನಿ ಅದು ನಮ್ಮದು ಪ್ರೈವೇಟ್ ಕಂಪನಿ ಸರ್. ಹಾಗೆ ನಮಗೆ ಬೇಕಾಗಿರೋರಿಗೆ ಟೂರ್ನ ಆರ್ಗನೈಸ್ ಮಾಡಿಕೊಡ್ತೀವಿ ಸರ್. ನಮ್ಮದು ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬ ಒಳ್ಳೆಯದಾಯಿತು ನಿಮ್ಮನ್ನು ಭೇಟಿ ಮಾಡಿದ್ದು. ನನಗೂ ಯಾವಾಗಾದ್ರೂ ಬೇಕಾದಾಗ ನಿಮಗೆ ಹೇಳ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಿ. ಅಮಲಾ ನಿಮ್ಮನ್ನು ಚೂಸ್ ಮಾಡಿದ್ದಾಳೆ ಅಂದರೆ ಯು ಮಸ್ಟ್ ಬಿ ಗುಡ್ ಎಟ್ ಇಟ್. ಹಾಂ, ಇಂಥ ಕಾಂಟ್ಯಾಕ್ಟ್ಸ್ ಅವಶ್ಯಕತೆ ಇದೆ ನಮಗೆ. ನಂಬರ್ ಹೇಳಿ ಸರ್. ಅದು ಸರ್, ನೀವೇ ನನಗೆ ನಂಬರ್ ಕೊಡಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ನಿಮ್ಮ ಫೋನ್ ಅದು? ಇದು ನನ್ನ ಫೋನೇ ಸರ್. ಕೊಡಿ. ಅರೆ, ಲಾಕೇ ಮಾಡಿಲ್ಲ? ನೈಸ್. ಇದು ನನ್ನ ನಂಬರು. ಇಲ್ಲಿ ಒಂದು ಮಿಸ್ಡ್ ಕಾಲ್ ಕೊಡಿ. ಕೊಡಿ ಸರ್. ಥ್ಯಾಂಕ್ ಯು. ಅಂದಾಗೆ ಯಾವ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಿ? ಕಾರವಾರ. ಗೋವಾನ? ಕಾರವಾರ?
ಹೋಗ್ಲಿ ಬಿಡಿ, ಎರಡೂ ಜಾಗ ಚೆನ್ನಾಗಿದೆ, ಹೋಗಿ ಬನ್ನಿ. ಸರಿ, ಹಾಗಾದ್ರೆ ನಾ ಬರ್ಲಾ? ನೈಸ್ ಟು ಮೀಟ್ ಯು, ಮಾಣಿಕ್ಯಂ. ಇಡಿಯಟ್. ಮೇಡಮ್, ಇದರಲ್ಲಿ ನನ್ನ ತಪ್ಪೇನಿದೆ? ನಿಂತಲೆ ಗೋವಾನ ಕಾರವಾರ ಅಂತ ನಾನೇ ಹೇಳ್ಕೊತಿದ್ದೆ ತಾನೆ. ನೀನ್ ಮಧ್ಯೆ ಬಾಯಿ ಹಾಕ ನೆಸೆಸಿಟಿ ಏನಿತ್ತು? ಮೊದ್ಲೇ ಬಾಲ್ ಹಾಕೊಂಡ್ರೆ ಇಡೀ ಹಾವನ್ನ ಎಳೆಯೋ ಮನುಷ್ಯ ಅವನು. ಛೇ, ಮುಂದೆ ಏನೇನ್ ಕಾದಿದ್ಯೋ. ಹೋಗಿ ಹೋಗಿ ಅವನ ಎದುರುಗಡೆನೆ ಸಿಗಾಕಿಸ್ಬಿಟ್ಟಿಯಲ್ಲ. ಡ್ಯಾಮೇಜ್. ನಿನ್ನೆ ಏನೂ ಮಾಡ್ದೇನೆ ಸಿಕ್ಕಾಕೊಂಡ್ಲು, ಸರಿಯಾಗಿ ಉಗಿಸ್ಕೊಂಡ್ಲು. ಇವತ್ತು ಏನಾದರೂ ಮಾಡ್ಬೇಕಲ್ಲ ಅವಳಿಗೆ. ಏನಾಗಿದೆ ನಿಮ್ಮಿಬ್ರಿಗೆ? ಯಾಕೆ ಆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ನೀವೇನೇನೋ ಹೇಳಿದ್ರಿ ಅಂತ ನಾನು ನಿಮ್ಮ ಜೊತೆ ಸೇರ್ಕೊಂಡೆ. ಇವಾಗ ನೋಡಿದ್ರೆ ಆ ಹುಡುಗಿ ಕೆಟ್ಟವಳು ಅಂತ ಅನ್ನಿಸ್ತಾನೇ ಇಲ್ಲ. ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನಾನು ಸುಮ್ಮನೆ ನಿಮ್ಮ ಜೊತೆ ಸೇರ್ಕೊಂಡು ವ್ಯಂಗ್ಯ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಜಯಕ್ಕ, ಆಗೋದಿಲ್ಲ ಒಳ್ಳೇದಕ್ಕೆ. ಇದರಿಂದ ಏನೇ ಒಳ್ಳೇದಾಗುತ್ತೆ? ನಮ್ಮ ಒಳ್ಳೇದಕ್ಕೆ ಅಂದೆ, ಅವಳು ಒಳ್ಳೇದಕ್ಕಲ್ಲ. ಪಾಪ, ಅವಳೇನು ತಪ್ಪು ಮಾಡಿದಾಳೆ? ಹಂಗೆ ನೋಡಿದ್ರೆ ನಮ್ಮೆಲ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋಳೆ ಅವಳು. ನಮ್ಮ ಕಾಟ ಕುತಂತ್ರ ಇಲ್ಲದೆ ಹೋಗಿದ್ರೆ ಆ ಹುಡುಗಿ ಪ್ರಮೋಷನ್ ತಗೊಂಡು ಫ್ಲೋರ್ ಮ್ಯಾನೇಜರ್ ಆಗೋ ಅಷ್ಟು ಬುದ್ಧಿವಂತ ಇದ್ದಾಳೆ.